ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮ? ನಾನು ಆರಾಮು. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಿಮಗೆ ಇವಾಗ ಆಲ್ರೆಡಿ ಗೊತ್ತಿರುತ್ತೆ ನಾನು ಎಲ್ಲಿ ಹೊರಟಿರ್ತೀನಿ ಅಂತ. ನಾನು ಹೋಗ್ತಾ ಇರೋದು ಒಂದು ಊರಿಗೆ. ಅದು ಒಂದು ಚಿಕ್ಕ ಊರು, ಒಂದು 3-4 ಮನೆ ಇರ್ಬೋದು. ಅದು ತೀರ್ಥಹಳ್ಳಿಯಿಂದ 30 ಕಿಲೋಮೀಟರ್. ಆ ಊರ ಹೆಸರು ಚಿಕ್ಕೋಡ್ಬೈಲು ಅಂತ. ಅಲ್ಲಿ ಯಾಕೆ ಹೋಗ್ತಿದ್ದೀನಿ ಅಂತ ನೀವು ಆಲ್ರೆಡಿ ಯೋಚನೆ ಮಾಡ್ತಿರ್ಬೋದು. ಅಲ್ಲಿ ನಾನು ಹೋಗ್ತಿರೋದು ನನ್ನ ಫ್ರೆಂಡ್ ಮನೆಗೆ, ಇಂಜಿನಿಯರಿಂಗ್ ಫ್ರೆಂಡ್ ಮನೆಗೆ. ಸೌರವ್ ಅಂತ, ತುಂಬ ಒಟ್ಟು ಕುಟುಂಬ ಅವ್ರದ್ದು. ಅವ್ರ ಮನೆ 200 ವರ್ಷದ ಹಳೆಯ ಮನೆ ಅಂತ. ಆ ಮನೆಯ ಹೋಮ್ ಟೂರ್ ಮಾಡೋಕ್ಕೆ ಹೋಗ್ತಿದ್ದೀನಿ. ನಾವು ಕುವೆಂಪು ಮನೆಗೆ ಹೋಗಿದ್ವಿ, ಹಾಗೆ ಅವರು ಬಂದಿದ್ದರು. ಆವಾಗ ನಮ್ಮ ಮನೆ ಇಲ್ಲೇ ನಿಯರ್ ಇದೆ, ಬನ್ನಿ ಅಂತ ಕರ್ಕೊಂಡೋದ್ರು. ಅವ್ರ ಮನೆ ನೋಡಿ ನನಗೆ ಇಷ್ಟು ಹಳೆ ಮನೆ ನಾವೆಲ್ಲೂ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಇರ್ಬೋದೇನೋ ಅಲ್ಲಿ ವಾಸ ಮಾಡೋರಿಗೆ ಅದು ಕಾಮನ್ ಮನೆ ಆಗಿರುತ್ತೆ. ಬಟ್ ನಾವು ಈ ಕಡೆ ಬೆಂಗಳೂರಲ್ಲಿರೋರಿಗೆಲ್ಲ ಆ ಥರ ಮನೆಯಲ್ಲಿ ಇದ್ದು ಅಭ್ಯಾಸ ಇಲ್ಲ. ಎಷ್ಟು ಒಟ್ಟು ಕುಟುಂಬ ಅಂದರೆ ಆ ಕಡೆ ಎಲ್ಲ ಡಿವೈಡೇ ಆಗಲ್ಲ. ನಾವೊಂದು ಫ್ಯಾಮಿಲಿ ಅಂದರೆ ಇವ್ರು ಬೇರೆ ಹೋಗ್ತೀವಿ, ಅವ್ರು ಬೇರೆ, ಅವ್ರು ಇವಾಗಲೂ ಜೊತೆಲೇ ಇದ್ದಾರೆ. ಅಷ್ಟು ದೊಡ್ಡ ಮನೆ, ಏನು ಒಂದು ಮನೆ ಅರ್ಧ ಎಕರೆ ಇದೆ. ಆ ಮನೆಯನ್ನು ಹೋಮ್ ಟೂರ್ ಮಾಡಿದ್ದೀನಿ ನಾನು. ಫಸ್ಟಿಂದ ಕೊನೆವರೆಗೂ ನೋಡಿ. ಪಾರ್ಟ್ 1 ಪಾರ್ಟ್ 2 ಎರಡೂ ಇರುತ್ತೆ. ಮಿಸ್ ಮಾಡದೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ, ಬನ್ನಿ. ಇಲ್ಲ, ಪಕ್ಕದ ಮನೆ ಇಲ್ಲಿಲ್ಲ. ಎಷ್ಟೊಂದು ನೀರಿದೆ. ಇದು ಹೇಳಿ, ಇವ್ರು ಯಾರು? ನಮ್ಮ ಅಜ್ಜಿ, ಹಾ, ನಮ್ಮಮ್ಮ, ಹಾ, ಇದು ನಮ್ಮಪ್ಪ, ಹಾ, ನಮ್ಮ ಅಜ್ಜ. ಫೋಟೋ ಎಲ್ಲ ಹಾಳಾಗಿದೆ. ಇಲ್ಲಿ ತುಂಬಾ ಥಂಡಿ ಅಲ್ಲ, ಹೌದು, ಹಂಗಾಗಿ ಉಳಿಯೋದಿಲ್ಲ ಅದೆಲ್ಲ. ಇವ್ರು ನಮ್ಮ ಬ್ರದರ್ ಅವರು, ಇದು ಇನ್ನೋಸೆಂಟ್. ಓಕೆ, ಬಟ್ ಅವ್ರು ಕೆಲಸ ಮಾಡ್ಕೊಂತಾರೆ. ಹಾ, ನಮ್ಮ ಅಜ್ಜಿನ ಅಜ್ಜ ಅವಾಗೆಲ್ಲ ತಲೆ ಬಗ್ಸಿ ನಡೀಲಿ ಅಂತ ಚಿಕ್ಕದ ಬಾಕ್ಲು. ಮೊದ್ಲು ಇದಿತ್ತು, ಹುಲ್ಲು ಮತ್ತೆ ಸೋಗೆ ಅಂತ ಹಾಕ್ತಿದ್ರು. ನಮ್ಮ ಅಜ್ಜ ಎಲ್ಲ ಸ್ವಲ್ಪ ಇದನ್ನ ಮಾಡಿಸಿ ಹಂಚೆಲ್ಲ ಹಾಕಿ ಸ್ವಲ್ಪ ಆಲ್ಟ್ರ್ ಮಾಡಿದ್ದಾರೆ. ಇದೆಲ್ಲ ಮೂಲ. ಈ ಹಳೆ ಮನೆ ಉಂಟಲ್ಲ, 250 ವರ್ಷ ಆಗಿದೆ. ಮತ್ತೆ ಮೇಲ್ಗಡೆ ಎಲ್ಲ ರೆಡಿ ಮಾಡಿದ್ದಾರೆ ಸ್ವಲ್ಪ. ಮಾಳಿಗೆ ಒಳಗೆ ಅಂತ ಮೊದಲ ಒಳಗೆ, ಇದೇನು ಮಾಳಿಗೆ ಒಳಗೆ ಅಂತ ಫಸ್ಟ್ ಎಂಟ್ರಿ, ನಿಜ ಮನೆ ಬಾಗಿಲು ಅಂತ. ಮೊದ್ಲೆಲ್ಲ ಇಷ್ಟಿಷ್ಟು ದಪ್ಪ ಬಾಗಿಲಿತ್ತು ಇದಕ್ಕೆ. ಅಂದ್ರೆ ಈ ತರ ಇದಾಕಕ್ ಬರ್ತಿರ್ಲಿಲ್ಲ. ಕೂಲ್ ಕೊಟ್ಟು ಹಿಂಗ ತಿರ್ಸೋಂಗೆ ಬಾಗಿಲು ದೂಡಕ್ಕೆ ಒಂದು ಜನ ಬೇಕಿತ್ತು. ಹೌದು, ಈಗೆಲ್ಲ ನಾವು ತೆಳ್ಳಗೆ ಮಾಡಿಸಿದ್ದೆ. ಅಮ್ಮ ಚೆನ್ನಾಗಿದ್ದೀರಾ? ಇವರು ನಮ್ಮ ಅತ್ತೆ, ನಮ್ಮ ತಂದೆ ಅಕ್ಕ. ನಿಮ್ ತರನೇ ಇದಾರೆ, ನಿಮ್ ತರನೇ ನಮ್ಮಲ್ಲೇ ಇದ್ದಾರೆ. ಹಾ, ಇವಾಗ ಬನ್ನಿ. ನಾವು ಸೌರವ್ ಫ್ರೆಂಡ್ಸ್. ಹಾ, ಅಲ್ಲಿ ಇಬ್ರಿದ್ದಾರೆ. ಹಾ, ಹೊರಗಡೆ ಇಬ್ರಿದ್ದಾರೆ. ಹಾಯ್. ಸೌರವ್ ತಂಗಿನಾ?
ನಿಮ್ ತರಾನೇ ಇದಾರೆ. ಬೆಳಿಗ್ಗೆ ಬಂದಿದ್ರಾ? ಇಲ್ಲ, ಕುಪ್ಪಳ್ಳಿಗೆ ಬಂದ್ವಿ 1-2 ಗಂಟೆ ಹಾಗೆ. ಹಾ ಆಗಿತ್ತು ಅಷ್ಟು. ಪರಿಚಯ ಮಾಡ್ಕೊಡೋದೇ ನೀನು. ನಾವೇ ಮಾಡ್ಕೋತಾ ಇದ್ವಿ. ಅಂಕಲ್ ಡೀಟೇಲ್ ಆಗಿ ಹೇಳ್ತಿದಾರ, ಅಂಕಲ್ ಹೇಳಿ. ಹಾ, ಇದು ಭೋಜನ ಶಾಲೆ. ಇಲ್ಲೆಲ್ಲ ಕೂರ್ತಿದ್ರಾ? ಹಾ ಹಾ ಅವಾಗೆಲ್ಲ ಕಟ್ಟಿಗೆ ಹೊಲ ಎಲ್ಲ. ಹಾ ಹಾ ಹಾ, ಹಟ್ಟಕ್ ಹೋಗ್ಬೋದಾ? ಫಸ್ಟ್ ಇಲ್ಲಿ ನೋಡ್ಕೊಂಡು ಹೋಗ್ಬಿಡಿ. ಹಾ, ಹೋಗಿದ ಕೆಲ ಕಡೆ ಲೈಟ್ ಇಲ್ಲ. ಅಲ್ಲೇ ಮೇಲೆ ವಾಸ್ತು ಅಂತ ಹೇಳಿ ಎಲ್ಲ ಈಗೆಲ್ಲ ಸಣ್ಣ ಮಾಡಿ ಮೇಲೆ ಹತ್ತಕ್ಕೂ ಆಗಲ್ಲ, ಇಳಿಯಕ್ಕೂ ಆಗಲ್ಲ, ಹಂಗಾಗಿದೆ. ಅಲ್ಲ ಗಟ್ಟಿ ಇದೆ, ಎಲ್ಲ ಏನ್ ತೊಂದ್ರೆ ಇಲ್ಲ. ನಮ್ದು ಇತ್ತು ಊರಲ್ಲಿ ಹಟ್ಟ, ಕಾಯಿ ಹಾಕಕ್ಕೆ ಮಾಡ್ತಿದ್ವಿ. ಬನ್ನಿ, ಅವರು ಬಂದ್ರ ಬಲ್ಪ್ ಹೋಗಿದ್ದೀನ? ಲೈಟ್ ಇಲ್ಲ, ಇಲ್ಲಿ ತೆಗ್ದಿದೆ. ಇದು ಮೊದಲು ಇದ್ರ ಮೇಲೂ ಹೊಟ್ಟೆ ಇತ್ತು. ಇದು ವೆಯ್ಟ್ ಜಾಸ್ತಿ ಆಗಿ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಬಂತ, ನಾವೆಲ್ಲ ತೆಗೆದ್ವಿ ಅದನ್ನ. ಇಲ್ಲಿ ಈಗ ಏನೋ ಸೋರಲ್ಲ ಅಲ್ಲ? ಇಲ್ಲ ಅಂಚು ಚೇಂಜ್ ಮಾಡಿಸ್ತಾ ಇರ್ತೀರಾ? ಹಂಚು ಇಲ್ಲ ಇಲ್ಲ, ಹಂಚು ಅವಾಗ ಹಾಕಿದ್ದೆ, ನಮ್ಮ ಅಜ್ಜ ಹಾಕ್ಸಿದ್ದೆ ಅದು. ಅದಕ್ಕೆ ಒಂದು 140 ವರ್ಷ ಆಯ್ತು ಹಂಚಿಗೆ. ಮನೆಗಿನ್ನ ಜಾಸ್ತಿ. ಎಲ್ಲಿದ್ಯಾ? ಯಾಕೆ ಇಲ್ಲಿ ಬರಕ್ಕಾಗ್ಲಿಲ್ಲ ನನಗೆ? ಒಳ್ಳೆ ಆಯ್ತು. ಬನ್ನಿ ಬನ್ನಿ. ಇಲ್ಲ, ಸ್ವಲ್ಪ ಧೂಳಿ ಇದೆ, ದಿನ ಎಲ್ಲ ಹೊಡೆಯೋದು. ಹಳೆ ಅಡಿಗೆ ಮನೆದು ಅಲ್ಲಿತ್ತಲ್ಲ ವೆಂಟಿಲೇಷನ್ ಮೇಲ್ಗಡೆ ಹೋಗಿ ವೆಂಟಿಲೇಷನ್ ಇಲ್ಲಿ ಬಂದು ಮೇಲ್ಗಡೆ ಆ ತರ ಹಂಚಿ ಹಾಕಿರ್ತಾರೆ ನೋಡಿ, ವೆಂಟಿಲೇಷನ್. ಒಳಗಡೆ ಹಿಂದೆ ತುಂಬಾ ಜನ ಇದ್ರಂತೆ. ಇದೊಂದು ರೂಮು, ಇದು ಕೆನಡಿಯನ್ ಒಳಗಡೆ ಔಟ್ಸೈಡ್ ಹಂಗೆ. ಬೇಸಿಗೆನಲ್ಲಿ ಇದು ಚಪ್ರ ಹಾಕ್ತೀವಿ, ನಿಮ್ಗೆ ಅಡಿಕೆ ಒಣಗಿಸಕ್ಕಲ್ಲ, ಅದು ಇಲ್ಲಿವರೆಗೂ ಬರುತ್ತೆ. ಬೇಸಿಗೆನಲ್ಲಿ ಬಂದ್ರೆ ಚೆನ್ನಾಗಿರುತ್ತೆ. ಇದು ಏನು ಫುಲ್ ಅಡಿಕೆ ಹಾಕ್ತೀವಿ, ಅಡಿಕೆ ಹಾಕಕ್ಕೆ ಆ ಕಂಬಕ್ಕೆ ಸೇರಿಸಿ ಇಲ್ಲಿವರೆಗೂ ಸೇರಿಸಿ ಚಪ್ರ ಹಾಕ್ಬಿಡ್ತೀವಿ. ಅಡಿಕೆ ದಬ್ಬೆದೆ ಒಂದು ಇದ್ರ ತರ ಇರುತ್ತೆ, ಅದ್ರ ಮೇಲೆ ಅಡಿಕೆ ಹರಿಗೋದು. ಎಷ್ಟಿದೆ ಅಂಕಲ್ ಅಡಿಕೆ ಎಲ್ಲ ಫುಲ್? ಅಡಿಕೆ ನಮಗೆ 4 ಎಕರೆ ಎಲ್ಲ ಫುಲ್ಲು ಕೆಲಸ ಇರ್ತದೆ ಜಾಸ್ತಿ, ತುಂಬಾ ಒಳ್ಳೆ ಕೆಲಸ ಇರುತ್ತೆ. ದುಡ್ಡು ಹಂಗೆ ಈ ಕಡೆಯಿಂದ ಎಳಿಬೋದು, ಈ ಕಡೆಯಿಂದ ಇಳಿಬೋದು, ಇಳಿಯೋದಾ? ಇಳಿಬೋದು, ಅಲ್ಲ ಹತ್ಬೋದು. ಹಂಗೆ ಇಲ್ಲೊಂದು ಎಂಟ್ರೆನ್ಸ್, ಇಲ್ಲೊಂದು ಎಂಟ್ರೆನ್ಸ್. ಇಳಿಯೋದು ಇಲ್ಲೇ? ಬೇಡ, ಅಲ್ಲಿ ಹೋಗಿ ವಾಪಸ್ ಹಿಂಗೆ ಹೋಗ್ಬಿಡಿ, ವಿಡಿಯೋ ಮಾಡ್ಕೊಂಡು. ಇಲ್ಲೇ ಹೋಗುದಾ? ಪುಟ್ಟ ಎಲ್ಲ ಬಾಲಕ್ ಮಾಡ್ತೀಯಾ? ಆಗುತ್ತಾ? ಹಂಗೆ ಈ ಕಡೆ ಹಗ್ಗ ಇತ್ತಲ್ಲ, ಇಲ್ಲಿ ಆಚೆಗೆ, ಇಲ್ಲಿ ತೋಟಕ್ಕೆ ಹಿಂಗೆ ಸ್ಟ್ರೈಟ್ ಆಗಿ ಅಲ್ಲೊಂದು ವೀಲ್ ತಗೊಂತೆ. ಅಡಿಕೆ ಬೇಯಿಸೋದಿಲ್ಲಿ, ಇಲ್ಲಿ ಅಡಿಕೆ ಬೇಯಿಸೋದು, ಇದೆಲ್ಲ ಅಡಿಕೆ. ಎಲೆ ಮೆಣಸು ಹಾಕಿದ್ದೀರಾ? ಅಲ್ಲಿ ಅಡಿಕೆ ಮರದಲ್ಲಿರೋದು ಫುಲ್ ಮೆಣಸು. ಇದೆಲ್ಲ ಏನು?
ಕಲ್ಲಿ ಏನೋ ಮಾಡ್ಬೇಡಿ ಮನೆ ನಾ ಹೀಗೆ ಇರ್ಲಿ. ಹಿಂಗೆ ಇರುತ್ತೆ. ಮುಟ್ಟಕ್ಕೆ ಆಗಲ್ಲ ನಮಗೆಲ್ಲ ಈಗ ಬಂಡವಾಳ ಸಾಲದಾಗಿದೆ. ಮನೆ ಕಟ್ಟಕ್ ಆಗಲ್ಲ ಇವಾಗ. ಇದು ಮಧ್ಯ ಉತ್ಪನ್ನ. ಹಿತ್ಲ ಕಡೆ ಅಂತ ಎದುರುಗಡೆನೂ ಹೀಗೆ ಇತ್ತು. ಹಾ ಇದು ತೊಟ್ಟಿ. ತೊಟ್ಟಿ ಮನೆ. ಇದನ್ನ ತೆಗಿತಾರೆ ಮಳೆ ಅಂತ ಹಾಕಿದ್ರು. ಇದು ಮಳೆ ನೀರು ಬಿದ್ದು ಹಾರುತ್ತಲ್ಲ, ಅದಕ್ಕೋಸ್ಕರ ಇದನ್ನ ಹಾಕಿದ್ದಷ್ಟೇ. ಬಟ್ಟೆ ಒಣಗ್ಸೋದು ಕಷ್ಟ ಅಲ್ಲ. ಬಹಳ ಕಷ್ಟ ರೀ, ವಾರಗಟ್ಲೆ. ಇದು ಸೌರವ್ ಡ್ಯಾಡಿ, ಇವರು ಸೌರವ್ ಮಮ್ಮಿ, ಡ್ಯಾಡಿ ಅಲ್ಲ, ಚಿಕ್ಕಪ್ಪ ಅವ್ರ ಮಗಳು. ಯಶು ಈಗ ಹಸುಗಳಿದೆ ತುಂಬಾ. ಅಲ್ಲಿ ಸಾಕ. ಇದು ಹಳೆ ಬಾತ್ರೂಮ್. ಅವೆಲ್ಲ ಬರ್ತಿರ್ತವೆ, ಹೋಗ್ತಿರ್ತವೆ. ನಮ್ಮಪ್ಪ ಫಸ್ಟ್ ಕಾರ್ಕಳದಲ್ಲಿ. ಅಲ್ಲಿ ಅಲ್ಲೆಲ್ಲ ಕಾರ್ಕಳದಲ್ಲಿ ಒಂದೇನ್ ಜಾಬು? ನಮ್ಮ ಡ್ಯಾಡಿ ಅವರ ಅಪ್ಪ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್. ಹೌದಾ? ಹಾಗಾಗಿ ನಾವು ಕಾರ್ಕಳದಲ್ಲಿ ಗೋ ಇದು ಇದೆಲ್ಲ ಅಡಿಕೆನಾ? ಅಲ್ಲ, ಅಡಿಕೆ ಸಿಪ್ಪೆ ಅದು. ಅಡಿಕೆ ಅದು ನಮ್ಗೆ ಇದಕ್ಕೀಗ ಒಲೆಗೆ ಹಾಕಕ್ಕೆ ಹಾ ಮಂಡೆ ನೀರು. ಫುಲ್ ಜನ ಇತ್ತು. ಫುಲ್ಲು ಜನ ಇತ್ತು, ಹಸುಗಳು ಎಮ್ಮೆ ಎಲ್ಲ ಇತ್ತು. ಹೋದ ವರ್ಷದವರೆಗೂ ಇತ್ತು. ಯಾಕೆ ಕೊಟ್ರು? ಆಗೋದಿಲ್ಲ ಈಗ ಮಾಡೋಕ್ಕೆ, ಮಳೆಗಾಲದಲ್ಲಿ ಅಲ್ಲ ಲೇಬರ್ ಪ್ರಾಬ್ಲಮ್. ಜನ ಎಲ್ಲ ಬರಲ್ಲ. ಜನ ಎಲ್ಲ ಬರೀ ಮನೆ ಮಾತ್ರ, ಮನೆ ಮುಂದೆ ಜಾಗ ಬಿಟ್ಟು